السلام عليكم ورحمة الله وبركاته. بسم الله والحمد لله والصلاة والسلام على أشرف المرسلين وعلى آله وصحبه الفائزين برضا الله ما بعد. فأعوذ بالله من الشيطان الرجيم. بسم الله الرحمن الرحيم. ولتكن منكم أمة يدعون إلى الخير ويأمرون بالمعروف وينهون عن المنكر. صدق الله مولانا العظيم. الصلاة والسلام عليك يا سيدي يا رسول الله. خذ بيدي قلت حيلتي أدركني يا حبيب الله. ವೇದಿಕೆಯಲ್ಲಿ ಆಸೀನರಾದ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ನಾಯಕರು, ದಕ್ಷಿಣ ಭಾರತ ಎಸ್ಎಸ್ಎಫ್ ಇದರ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಹಮೀದ್ ವಜ್ಪೆ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಮ್ಮ ಸ್ನೇಹಿತರಾದ ಎನ್ಎಸ್ ಕರೀಂ, ಎಲ್ಲ ಉಲಮಾ ಉಮರ ನಾಯಕರೇ, ಇವತ್ತು ಬೆಳಿಗ್ಗೆಯಿಂದ ಜಾಗತಿಕ ಮುಸಲ್ಮಾನರ ಆಧ್ಯಾತ್ಮಿಕ ನಾಯಕ ಶೈಖುನಾ ವ ಸಯ್ಯದುನಾ ತಾಜುಲ್ ಉಲಮಾ ಖದ್ದಸುಲ್ಲಾಹು ಸಿರ್ರಹುಲ್ ಅಜೀಜ್ ತಂಗಲ್ರವರ ಅನುಸ್ಮರಣೆ, ವಿವಿಧ ನಾಯಕರ ಭಾಷಣಗಳಿಂದ, ಹಲವಾರು ಕಾರ್ಯಕ್ರಮಗಳಿಂದ ಇಲ್ಲಿ ನಡೆಯಿತು. ಕರ್ನಾಟಕ ಮತ್ತು ಕೇರಳದ ದೊಡ್ಡ ದೊಡ್ಡ ವಿದ್ವಾಂಸರು, ನಾಯಕರೆಲ್ಲರೂ ಇಲ್ಲಿ ಭಾಗವಹಿಸಿ ತಾಜುಲ್ ಉಲಮಾ ಖದ್ದಸುಲ್ಲಾಹು ಸಿರ್ರಹುಲ್ ಅಜೀಜ್ ರವರ ವಿವಿಧ ವಿಚಾರಗಳನ್ನು ಇಲ್ಲಿ ಅನುಸ್ಮರಿಸಿದರು. ಆ ತಾಜುಲ್ ಉಲಮಾರವರ ಬರಕತಿನಿಂದ ಅಲ್ಲಾಹನು ನಮ್ಮೆಲ್ಲರನ್ನು ಇಹಪರ ವಿಜಯಗಳನ್ನಾಗಿ ಮಾರ್ಪಡಿಸಲಿ ಎಂದು ದುವಾ ಮಾಡುವುದರೊಂದಿಗೆ, ತಾಜುಲ್ ಉಲಮಾರ ನಂತರ ನಮಗೆಲ್ಲರಿಗೂ ಆಧ್ಯಾತ್ಮಿಕವಾದಂತಹ ನಾಯಕತ್ವ ನೀಡಿ ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಇದರ ಸರ್ವಾದರಣೀಯ ಅಧ್ಯಕ್ಷರಾಗಿ ಸೇವೆಗೆ ಇದ್ದಂತಹ ನಮ್ಮ ಆತ್ಮೀಯ ವಂದ್ಯರಾದ ಶೈಖುನಾ ನೂರುಲ್ ಉಲಮಾ ಎಮ್ಮೆ ಉಸ್ತಾದ್ ನಿನ್ನೆ ನಮ್ಮಿಂದ ಅಗಲಿದರು. ಅಲ್ಲಾಹನು ಉಸ್ತಾದರ ಕಬರನ್ನು ಸ್ವರ್ಗೀಯಗೊಳಿಸಲಿ ಎಂದು ದುಆ ಮಾಡುವುದರೊಂದಿಗೆ, ನನ್ನ ಸುನ್ನಿ ಕಾರ್ಯಕರ್ತರೊಂದಿಗೆ, ಸಹೋದರರೊಂದಿಗೆ ನನ್ನ ಬೇಡಿಕೆ ಏನೆಂದರೆ, ಶೈಖುನಾ ನೂರುಲ್ ಉಲಮಾರವರ ಮಯ್ಯತ್ ನಮಾಜ್ ಹಾಗೂ ಮಗ್ಫಿರತಿಗಾಗಿ ಯಾಸೀನ್, ಖತಮುಲ್ ಕುರ್ಆನ್, ತಹ್ಲೀಲ್ ಎಲ್ಲವನ್ನು ಇಂದು ರಾತ್ರಿ, ನಾಳೆ ಜುಮಾ ನಂತರ ಎಲ್ಲ ಸಂದರ್ಭದಲ್ಲೂ ನೀವು ಶೈಖುನಾ ಎಮ್ಮೆ ಉಸ್ತಾದರವರ ಹೆಸರಲ್ಲಿ ಓದಿ ಹದಿಯಾ ಮಾಡಬೇಕೆಂದು ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ನಿಮ್ಮ ಸಾಮಾಜಿಕ ತಾಣಗಳಲ್ಲಿ, ವಾಟ್ಸ್ಆಪ್, ಫೇಸ್ಬುಕ್ ಮುಂತಾದ ಸೋಷಿಯಲ್ ಮೀಡಿಯಾ ಹಾಗೂ ಇನ್ನಿತರ ಮೀಡಿಯಾಗಳಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಕುಟುಂಬಿಕರೊಂದಿಗೆ, ನಿಮ್ಮ ಇನ್ನಿತರ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಎಮ್ಮೆ ಉಸ್ತಾದರ ಹೆಸರಲ್ಲಿ ನಮಾಜ್ ಹಾಗೂ ಮಗ್ಫಿರತಿಗಾಗಿ, ದುಆಕ್ಕಾಗಿ ನೀವೆಲ್ಲರೂ ವಿನಂತಿಸಬೇಕೆಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಯಾಕೆಂದರೆ ಶೈಖುನಾ ನೂರುಲ್ ಉಲಮಾ ಎಮ್ಮೆ ಉಸ್ತಾದ್, ನಾನು 3 ವರ್ಷ ಶೈಖುನಾರೊಂದಿಗೆ ನಿಕಟವಾಗಿ ತುಂಬಾ ಹತ್ತಿರದಲ್ಲಿ ಸಾಯದಿಯಾದಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದಾಗ ಅಲ್ಲಿ ಮುಖ್ತಸರ್ನಲ್ಲಿ ಸೇರಿದ್ದೆ. ಮುತವ್ವಲ್ ಪ್ರಥಮ ವರ್ಷದಲ್ಲಿ ಶೈಖುನಾರೊಂದಿಗೆ ತುಂಬಾ ಹತ್ತಿರವಾಗಲು ಅಲ್ಲಾಹನು ನನಗೆ ಭಾಗ್ಯ ನೀಡಿದ. ಅಲ್ಹಮ್ದುಲಿಲ್ಲಾ. ಉಸ್ತಾದ್ರವರು ಬುಖಾರಿ ಕ್ಲಾಸ್ ತೆಗೀತಾ ಇದ್ರು ಮುತವ್ವಲ್ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ.
ಆ ಬುಖಾರಿ ಶರೀಫನ್ನು ಕಿತಾಬು ಉಸ್ತಾದರಿಗೆ ಕ್ಲಾಸ್ ತೆಗೆಯಲು ರೂಮಿನಿಂದ ನಾನು ತೆಗೀತಾ ಬರುತ್ತಿದ್ದೆ. ನಾನು ಹೋಗುವಾಗ ಉಸ್ತಾದರು ಲುಹಾ ನಮಾಜ್ ಮಾಡಿ ಅಲ್ಲಿ ಅದೇ ಆ ಮುಸಲ್ಲಾದಲ್ಲಿ ಕೂತು ಬುಖಾರಿ ಶರೀಫಿನ ಶರಹಗಳು, ಫತುಲ್ ಬಾರಿ, ಅದೇ ಪ್ರಕಾರ ಇನ್ನಿತರ ಎಲ್ಲಾ ಶರಹಗಳನ್ನು ನೋಡಿ ಸುದೀರ್ಘವಾದ 1 ಗಂಟೆ ಮುತಾಲ ಮಾಡಿ ನಮಗೆ ಬುಖಾರಿ ಹೇಳಿಕೊಡುತ್ತಾ ಇದ್ದರು. ಆ ಬುಖಾರಿ ಎಮ್ಮೆ ಉಸ್ತಾದರವರು ನಮಗೆ ಹೇಳಿಕೊಡುವಾಗ ನಮಗೆ ತುಂಬಾ ಎಲ್ಲ ವಿದ್ಯಾರ್ಥಿಗಳು ಸಂತೋಷದಿಂದ ಅವರೆಲ್ಲ ಗಮನವನ್ನು ಆ ಕ್ಲಾಸ್ನಲ್ಲಿ ಇಡುತ್ತಾ ಇದ್ದರು. ಮುತವ್ವಲ್ ದ್ವಿತೀಯ ವರ್ಷದಲ್ಲಿ ಎಮ್ಮೆ ಉಸ್ತಾದರು ಇಹಿಯಾ ಉಲೂಮುದ್ದೀನ್ ನಮಗೆ ತರಗತಿ ಮಾಡುತ್ತಾ ಇದ್ದರು. ನಿಮಗೆ ಗೊತ್ತಿದೆ, ಇಹಿಯಾ ಜಾಗತಿಕ ಆಧ್ಯಾತ್ಮಿಕ ಶಕ್ತಿಗಳಿಗೆ, ಆಧ್ಯಾತ್ಮಿಕ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಒಂದು ಮಾಧ್ಯಮವಾಗಿದೆ. ಇಮಾಮ್ ಗಜ್ಜಾಲಿ ರಲಿಯಲ್ಲಾಹು ಅನ್ಹುರವರ ಇಹಿಯಾ ಉಲೂಮುದ್ದೀನ್. ಆ ಇಹಿಯಾ ಉಲೂಮುದ್ದೀನ್ ಅದರೊಂದಿಗೆ ಕರ್ನಾಟಕದ ಇತಿಹಾಸವನ್ನೇ ಬದಲಾಯಿಸಿದ ಸುಲ್ತಾನ್ ಉಲಮಾ ಎಪಿ ಉಸ್ತಾದರವರ ಕರ್ನಾಟಕ ಯಾತ್ರೆಯ ಸಂಪೂರ್ಣ ಸಿಡಿ ನಮ್ಮ ಈ ಕಾರ್ಯಕ್ರಮದ ಈ ಸಭಾಂಗಣದಲ್ಲಿ ನಿಮಗೆ ಸಿಗಲಿದೆ. ಎಲ್ಲರೂ ಒಂದೊಂದು ಸಿಡಿಯನ್ನು ತನ್ನದಾಗಿಸಿಕೊಳ್ಳಬೇಕು. 100 ರೂಪಾಯಿ ಮಾತ್ರವಿದೆ. ಎಲ್ಲರೂ ಅದನ್ನು ಕಾಣಲೇಬೇಕಾಗಿದೆ. ಎಲ್ಲರೂ ತೆಗೆದು ಸಹಕರಿಸಬೇಕೆಂದು ವಿನಂತಿಸ್ತಾ ಇದ್ದೇನೆ. ಇಹಿಯಾ ಉಲೂಮುದ್ದೀನ್ ಎಮ್ಮೆ ಉಸ್ತಾದರವರ ತರಗತಿ ಯಾವ ಕಲ್ಲು ಹೃದಯವನ್ನು ಬಡಿದೆಬ್ಬಿಸ್ತಾ ಇತ್ತು. ಗಜ್ಜಾಲಿ ಇಮಾಮರು ಇಹಿಯಾವನ್ನು ರಚಿಸಿದ್ದೇ ಅದು ಎಮ್ಮೆ ಉಸ್ತಾದರಿಂದ ತರಗತಿ ಮಾಡಿಸಲು ಎಂದು ನಮಗೆ ಅನ್ನಿಸ್ತಾ ಇತ್ತು. ಅಷ್ಟು ಸುಂದರವಾದ ರೀತಿಯಲ್ಲಿ ಇಂಪಾದ ಕಂಠದಲ್ಲಿ ಅದರ ಆ ಬೈತುಗಳು, ಶಾಯರುಗಳನ್ನು ಎಮ್ಮೆ ಉಸ್ತಾದರು ಆಡಿ ಹೇಳುವಾಗ ತುಂಬಾ ನಮ್ಮ ಮನಸ್ಸಲ್ಲಿ ಒಂದು ಗಜ್ಜಾಲಿ ಇಮಾಮರ ಆ ಪ್ರತಿರೂಪ ನಾವು ಎಮ್ಮೆ ಉಸ್ತಾದರಿಂದ ಕಾಣುತ್ತಾ ಇದ್ದೇವೆ. ಅಷ್ಟು ಆಧ್ಯಾತ್ಮಿಕತೆಯಲ್ಲಿ ಮುಳುಗುವಂತಹ, ತರಗತಿ ಹೇಳಿಕೊಡುವಾಗಲೇ ಆಧ್ಯಾತ್ಮಿಕತೆಯತ್ತ ವಿದ್ಯಾರ್ಥಿಗಳನ್ನು ಕೊಂಡೊಯ್ಯುವಂತಹ ಒಂದು ಚಾತಕ ಶಕ್ತಿ ಇತ್ತು ಎಮ್ಮೆ ಉಸ್ತಾದರೊಂದಿಗೆ. ಸಂಘಟನೆ ವಿಚಾರದಲ್ಲಿ ಆವತ್ತೇ ಹೇಳುತ್ತಾ ಇದ್ದರು. ನಮಗೆ ಆವತ್ತು ಕನ್ನಡ ಸಾಹಿತ್ಯ ವೇದಿಕೆ ಇತ್ತು, ಮುಸ್ಬಾಹು ಸುಆದ ಕನ್ನಡ ಸಾಹಿತ್ಯ ವೇದಿಕೆ. ನಾನು ಅದರ ಅಧ್ಯಕ್ಷನಾಗಿದ್ದೆ. ಎಮ್ಮೆ ಉಸ್ತಾದರೊಂದಿಗೆ ನಾನು ಹೇಳಿದೆ, ಉಸ್ತಾದರೇ, ತಾಜುಲ್ ಉಲಮಾ ಉಳ್ಳಾಲ್ ತಂಗಲ್ರವರು ಅವರ 50ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಉಳ್ಳಾಲದಲ್ಲಿ ಶೈಖುನಾ ಸಿಎಂ ವಲಿಯುಲ್ಲಾಹಿ ಮಡವೂರ್ ಕದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ಹೇಳಿದ ಒಂದು ಮಾತನ್ನು ಅಲ್ಲಿ ವರದಿ ಮಾಡಿದರು. ಅದು ಇಡೀ ಕರ್ನಾಟಕದಲ್ಲಿ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವರು ಕೋಲಾಹಲವೆಬ್ಬಿಸಿದರು. ಕಫರ ವಿವಾದ ಎಂಬ ದೊಡ್ಡ ಒಂದು ಕೋಲಾಹಲ ನಡೆಯಿತು. ಆ ಸಂದರ್ಭದಲ್ಲಿ ನಾನು ಮುತವ್ವಲ್ ಪ್ರಥಮ ವರ್ಷ ವಿದ್ಯಾರ್ಥಿಯಾಗಿದ್ದೆ. ನಾನು ಉಸ್ತಾದರೊಂದಿಗೆ ಹೇಳಿದೆ, ಮಂಗಳೂರು ಮತ್ತು ಆಸುಪಾಸಿನ ಜಿಲ್ಲೆಗಳಲ್ಲಿ, ನಗರಗಳಲ್ಲಿ, ಕೆಲವು ಪ್ರದೇಶಗಳಲ್ಲಿ ಸಮಸ್ತದ ನಾಯಕರನ್ನು ಹೀನಾಯ ಗೋಚರವಾಗಿ ಬೈಯುವ, ಅವಹೇಳನ ಮಾಡುವಂತಹ ಕೆಲವು ವೇದಿಕೆಗಳು ನಡೆಯುತ್ತಾ ಇದೆ, ಸಂಘಟಿಸ್ತಾ ಇದ್ದಾರೆ. ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಳ್ಳುತ್ತಾ ಇದ್ದಾರೆ. ಸಾಧಾರಣ ಜನರಿಗೆ ಸಮಸ್ತವೇನೆಂದು ಗೊತ್ತಿಲ್ಲದಂತಹ ಜನರಿಗೆ ಸಮಸ್ತದ ಬಗ್ಗೆ ಮತ್ತು ಸಮಸ್ತದ ನಾಯಕರ ಬಗ್ಗೆ ಅಪನಂಬಿಕೆಗಳು ಉಂಟು ಮಾಡುವಂತಹ ಪ್ರಯತ್ನಗಳು ಕೆಲವು ಕಡೆಗಳಿಂದ ನಡೆಯುತ್ತಾ ಇದೆ. ಆದ್ದರಿಂದ ಎಮ್ಮೆ ಉಸ್ತಾದರವರು ಬರೆದ ಓರ್ಮೈಲೆ ಏಡುಗಲ್ ನೆನಪಿನಾಳದಲ್ಲಿ ಎಂದು ದೊಡ್ಡ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದು ಕೇರಳದಲ್ಲಿ ಅತಿ ಹೆಚ್ಚು ಮಾರಾಟವಾದಂತಹ ಒಂದು ಪುಸ್ತಕವಾಗಿದೆ. ವರಕ್ಕಲ್ ಮುಲ್ಲಕೋಯ ತಂಗಲ್ ಕದ್ದಸಲ್ಲಾಹು ಸಿರ್ರಹುಲ್ ಅಜೀಜರಿಂದ ಬಹುಮಾನ್ಯರಾದ ಸುಲ್ತಾನ್ ಉಲಮಾ ಎಪಿ ಉಸ್ತಾದರ ತನಕವಿರುವಂತಹ ಸಮಸ್ತದ ನಾಯಕರ ಚರಿತ್ರೆಯನ್ನು ಬರೆದಂತಹ ಒಂದು ಚರಿತ್ರೆ ಪುಸ್ತಕವಾಗಿದೆ, ಚರಿತ್ರೆಯ ಕೃತಿಯಾಗಿದೆ ಓರ್ಮೈಲೆ ಏಡುಗಲ್. ಇವತ್ತು ಎಲ್ಲಾ ವಿಭಾಗಕ್ಕೂ ಸಮಸ್ತದ ಬಗ್ಗೆ
ಸಮಸ್ತದ ಬಗ್ಗೆ ಅಧಿಕೃತವಾಗಿ ಹೇಳಬೇಕಾದರೆ, ಅಧಿಕೃತವಾಗಿ ಏನನ್ನಾದರೂ ರೆಫರ್ ಮಾಡಬೇಕಾದರೆ ಎಮ್ಮೆ ಉಸ್ತಾದರವರ ಓರ್ಮೈಲೆ ಏಡುಗಲ್ ಎಂಬ ಪುಸ್ತಕವನ್ನು ಎಲ್ಲರೂ ಅದರಲ್ಲಿ ಅಭಯ ಹಸ್ತಾ ಇದ್ದಾರೆ. ಅಂತ ಓರ್ಮೈಲೆ ಏಡುಗಲ್ ನಾವು ಯಾಕೆ ಕನ್ನಡಕ್ಕೆ ಭಾಷಾಂತರಿಸಬಾರದು ಎಂದು ಕೇಳಿದಾಗ ಎಮ್ಮೆ ಉಸ್ತಾದರು ಹೇಳಿದರು, ಒಳ್ಳೆ ವಿಚಾರವೇ, ಚರಿತ್ರೆಗಳು ಎಲ್ಲರಿಗೂ ಹೇಳಿಕೊಡುವುದು ಒಳ್ಳೆಯದೇ, ಆದರೂ ನಾನು ಬರೆದಿರುವುದು ಮಲಯಾಳದಲ್ಲಿ, ಅದನ್ನು ಕನ್ನಡ ಭಾಷಾಂತರಿಸುವವರು ಯಾರು? ನಾನು ಹೇಳಿದೆ ನಮ್ಮ ಕನ್ನಡದ ಖ್ಯಾತ ಬರಹಗಾರರಿಂದ ಅದು ಭಾಷಾಂತರಿಸಬಹುದು ಎಂದು ಹೇಳಿದೆ. ಅದಕ್ಕೆ ಅವರು ಹೇಳಿದರು, ಇಲ್ಲ, ಭಾಷಾಂತರದಲ್ಲಿ ಟ್ರಾನ್ಸ್ಲೇಟ್ ಮಾಡುವುದರಲ್ಲಿ ಅವರು ಪ್ರಾವೀಣ್ಯರಿರಬಹುದು, ಅವರು ಒಳ್ಳೆಯ ಆ ವಿಚಾರದಲ್ಲಿ ಒಳ್ಳೆಯ ವ್ಯಕ್ತಿಗಳಿರಬಹುದು, ಆದರೂ ನಾನು ಓರ್ಮೈಲ ಏಡುಗಳು ಎಂಬುದನ್ನು ಆ ಬರೆದಂತ ಆ ಚರಿತ್ರ ಗ್ರಂಥ, ಆ ಪುಸ್ತಕ ನನ್ನ ಮನಸ್ಸಾಕ್ಷಿ ಒಪ್ಪುವಂತೆ ನಾಳೆ ಪರಲೋಕದಲ್ಲಿ ಅಲ್ಲಾಹನ ಮುಂದೆ ಮಹ್ಶರಾದಲ್ಲಿ ಅಲ್ಲಾಹನ ಮುಂದೆ ಇದು ಸತ್ಯ ನನಗೆ ತೋಚುವಷ್ಟು ನನ್ನ ಗರಿಷ್ಠ ಪ್ರಯತ್ನ ಸತ್ಯ ಬರೆಯುವುದರಲ್ಲಿ, ಸತ್ಯವನ್ನು ಹೇಳಿಕೊಡುವುದರಲ್ಲಿ ನನ್ನ ಗರಿಷ್ಠವಾದ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಎಂದು ಹೇಳುವ ಹಾಗೆ ನಾನದರಲ್ಲಿ ಬರೆದಿದ್ದೇನೆ. ಆದ್ದರಿಂದ ಅದು ಕನ್ನಡಕ್ಕೆ ಅನುವಾದವಾಗುವಾಗ ಅದರಲ್ಲೂ ಯಾವುದೇ ಒಂದು ಚಿಕ್ಕ ಒಂದು ವ್ಯತ್ಯಾಸವೂ ಬರಬಾರದು. ಅದು ಚರಿತ್ರೆ. ಆ ಚರಿತ್ರೆಯನ್ನು ಬದಲಾಯಿಸುವಂತಹ ಒಂದು ಕೃತ್ಯ ಯಾರಿಂದಲೂ ನಡೆಯಬಾರದು. ಅದು ಒಪ್ಪುವುದಾದರೆ ನಿಮಗೆ ಕನ್ನಡ ಅನುವಾದಿಸಬಹುದು ಎಂದು. ನನ್ನ ಪ್ರೀತಿಯ ಸಹೋದರರೇ, ಉಸ್ತಾದರವರ ಸೂಕ್ಷ್ಮತೆ ನೀವು ತಿಳಿಬೇಕು. ನಾವು ಸಮಸ್ತ ನೆನಪಿನ ಪುಟಗಳಲ್ಲಿ, ನೀವು ಈಗಲೂ ನಿಮಗೆ ಮಾರುಕಟ್ಟೆಯಲ್ಲಿ ಸಿಗಬಹುದು, ಸಮಸ್ತ ನೆನಪಿನ ಪುಟಗಳಲ್ಲಿ ಎಂಬ ಕಿರುಕೃತಿಯನ್ನು ನಾವು ಅದನ್ನು ನಾವು ಇಲ್ಲಿ ನಾವು ಅದನ್ನು ಪಬ್ಲಿಷ್ ಮಾಡಿದ್ದೇವೆ. ಆ ಕಿರು ಚಿಕ್ಕ ಒಂದು 60 ಪೇಜ್ ಇರಬಹುದು. ಆ 60 ಪೇಜಿನ ಆ ಪುಸ್ತಕವನ್ನು ನಾನು ಉಸ್ತಾದರ ಮುಂದೆ ಓದಿ ಹೇಳಬೇಕು. ಓದಿ ಹೇಳುವುದು ಹೇಗೆ ಅಂತ ಹೇಳಿದ್ರೆ, ಕನ್ನಡ ಅಲ್ಲ, ನಾನು ಅವರು ಬರೆದಂತಹ ಕನ್ನಡವನ್ನು ಮಲಯಾಳೀಕರಣಗೊಳಿಸಬೇಕು, ಮಲಯಾಳದಲ್ಲಿ ಹೇಳಬೇಕು. ಅದಕ್ಕೆ ನಾನೇನು ಮಾಡುದು, ಓರ್ಮೈಲೆ ಏಡುಗಲ್ ಫಸ್ಟ್ ನನ್ನ ಕೈಯಲ್ಲಿ ಇಟ್ಕೊಳ್ತೇನೆ. ಓರ್ಮೈಲೆ ಏಡುಗಲ್ ಆ ಪುಟಗಳನ್ನು ನೋಡಿ ಮಲಯಾಳದಲ್ಲೇ ವಾಚನ ಮಾಡುವಾಗ ಒಮ್ಮೆ ಉಸ್ತಾದ್ ನೋಡಿ ಕೇಳಿದ್ರು, ಯಾವುದಾದ್ರು ಪುಸ್ತಕ? ಓರ್ಮೈಲೆ ಏಡುಗಲ್. ನನ್ನ ಪುಸ್ತಕ ಓದಲು ನಿನ್ನಲ್ಲೇ ಹೇಳಿದಲ್ಲ, ನೀವು ಬರೆದಂತ ಕನ್ನಡ ಓದಿ. ಒಂದು ಚಿಕ್ಕ ಒಂದು ವ್ಯತ್ಯಾಸ ಬಂದಾಗ ಆಗಲೇ ಉಸ್ತಾದ್ ಹೇಳಿದ್ರು, ಇಲ್ಲ ಇದು ಸಾಧ್ಯವಿಲ್ಲ ಅಂತ ಹೇಳಿ. ಚರಿತ್ರೆ ಹಾಗೆ ಅಲ್ಲ. SOS ನ ಬಗ್ಗೆ ಒಂದು ಕಡೆ ಯಾವುದೋ ಒಂದು ತಪ್ಪು ಬಂದಾಗ ಅವರು ಹೇಳಿದರು, ನಾನು ಹಾಗೆ ಬರೆದಿಲ್ಲ, ಆದ್ದರಿಂದ ಚೆನ್ನಾಗಿ ಬರೆಯುವುದಾದರೆ ಮಾತ್ರ ನೀವು ತಗೊಳ್ಳಿ. ಹಾಗೆ ನಾವೆಲ್ಲರೂ ಸೇರಿ, ಆವತ್ತಿನ ವಿದ್ಯಾರ್ಥಿಗಳೆಲ್ಲರೂ ಸೇರಿ ನಾವು ತೀರ್ಮಾನ ಮಾಡಿದೆವು, 300 ಪೇಜ್ಗಳಿರುವಂತಹ ಓರ್ಮೈಲೆ ಏಡುಗಳನ್ನು ಒಂದು 50 ಪೇಜ್ಗಳಿಗೆ ಇಳಿಸಿ ಕರ್ನಾಟಕಕ್ಕೆ ಎಷ್ಟು ಅಗತ್ಯವೋ ಅದು ಮಾತ್ರ ನಾವು ಬಿತ್ತರಿಸಿದರೆ ಸಾಕು ಎಂಬ ನೆಲೆಯಲ್ಲಿ ಸಮಸ್ತ ನೆನಪಿನ ಪುಟಗಳಲ್ಲಿ ಎಂಬ ಪುಸ್ತಕ ಹೊರತಂದೆವು. ಆವತ್ತು ಪಟ್ಟಂತಹ ಕಷ್ಟಗಳು ಹೇಳತೀರದು. ಅಷ್ಟು ಸೂಕ್ಷ್ಮತೆ, ಚರಿತ್ರೆ ಹೇಳುವುದರಲ್ಲಿ ಸೂಕ್ಷ್ಮತೆ, ಕಿತಾಬ್ ಹೇಳಿಕೊಡುವುದರಲ್ಲಿ ಸೂಕ್ಷ್ಮತೆ, ಯಾರ ಬಗ್ಗೆಯಾದರೂ ಮಾತನಾಡುವಾಗ ಸೂಕ್ಷ್ಮತೆ. ಪತ್ರಿಕೆಯಲ್ಲಿ ಸುನ್ನಿ ವಾಯ್ಸ್ನಲ್ಲಿ ಏನಾದರೂ ಒಂದು ತಪ್ಪು ಬಂದರೆ ಆಗಲೇ ಫೋನ್ ಮಾಡಿ ಸುನ್ನಿ ವಾಯ್ಸ್ ಅದರ ಸಿಬ್ಬಂದಿಗಳನ್ನು ತರಾಟೆಗೆ ಗೀಯುತ್ತಾರೆ. ಯಾಕೆ ಹಾಗೆ ಕೊಟ್ಟಿರುವುದು? ಇಂಥ ಸೂಕ್ಷ್ಮತೆಯ ಹರಿಕಾರರಾಗಿದ್ದರು ಶೈಖುನಾ ನೂರುಲ್ ಉಲಮಾ ಎಮ್ಮೆ ಉಸ್ತಾದ್. ಅಲ್ಲಾಹು ಕಬ್ರು ಸ್ವರ್ಗೀಯಗೊಳಿಸಲಿ. ನೀವು ನೋಡಿ, ಇವತ್ತು ನಾವು ಜಾಗತಿಕ ಮಟ್ಟದ ವಿಚಾರ ತೆಗಿಬೇಕಾದ ಅಗತ್ಯವಿಲ್ಲ. ನಮ್ಮ ಕರ್ನಾಟಕ 30 ಜಿಲ್ಲೆಗಳಿವೆ. ನಮ್ಮ ಕರ್ನಾಟಕದಲ್ಲಿ ಇದರಲ್ಲಿ 1 ಕೋಟಿಗಿಂತಲೂ ಮಿಕ್ಕ ಮುಸಲ್ಮಾನರಿದ್ದಾರೆ. ಸರಿಸುಮಾರು 14% ಮುಸಲ್ಮಾನರು ಕರ್ನಾಟಕದಲ್ಲಿದ್ದಾರೆ. ಇದರಲ್ಲಿ 80% 80% ಮುಸಲ್ಮಾನರಿರುವುದು ನಾರ್ತ್ ಕರ್ನಾಟಕದಲ್ಲಿ, ಅಥವಾ ನಾವು ಹೇಳುವ ಹೈದರಾಬಾದ್, ಮಹಾರಾಷ್ಟ್ರ ಮತ್ತು ಮಿಡ್ಲ್ ಕರ್ನಾಟಕ ಎಂದು ಹೇಳುವ ಬಿಜಾಪುರ, ಬಾಗಲಕೋಟ್, ಅದೇ ಪ್ರಕಾರ ಗುಲ್ಬರ್ಗ ಆದಂತಹ, ಹುಬ್ಬಳ್ಳಿಯಂತಹ, ಧಾರವಾಡಂತಹ ಆ ಜಿಲ್ಲೆಗಳಲ್ಲಿರುವುದು. ಇಲ್ಲಿ ಇವತ್ತು ಅಲ್ಲಿ ಮದ್ರಸಾ ವಿದ್ಯಾಭ್ಯಾಸದ ಹಿಂದುಳಿಯುವಿಕೆಯಿಂದ, ಮದ್ರಸಾ ವಿದ್ಯಾಭ್ಯಾಸದ ಅಲಭ್ಯತೆಯಿಂದ ಇವತ್ತು ಧಾರ್ಮಿಕತೆಯಲ್ಲಿ ತುಂಬಾ ಹಿಂದುಳಿದವರಾಗಿದ್ದಾರೆ ನಮ್ಮ ಕರ್ನಾಟಕದ ಅಧಿಕ ಮುಸಲ್ಮಾನರು. ಅಲ್ಲಿ ಮದ್ರಸಾ ವ್ಯವಸ್ಥೆ ಇಲ್ಲ. ಮದ್ರಸಾ ವ್ಯವಸ್ಥೆಯ ಬಗ್ಗೆ ತಿಳಿಯಬೇಕಾದ್ರೆ ಮದ್ರಸಾ ವ್ಯವಸ್ಥೆ ಇರದಂತಹ
ನಾವು ಉತ್ತರ ಕರ್ನಾಟಕಕ್ಕೆ ಹೋಗಬೇಕು, ಮಿಡ್ಲ್ ಕರ್ನಾಟಕಕ್ಕೆ ಹೋಗಬೇಕು. ಅಲ್ಲಿನ ವಿದ್ಯಾರ್ಥಿಗಳು ಇವತ್ತು 40 ದಿವಸಕ್ಕಾಗಿ ಅಥವಾ 1 ವರ್ಷಕ್ಕಾಗಿ 2 ತಿಂಗಳಿಗಾಗಿ 3 ತಿಂಗಳಿಗಾಗಿ ಮದ್ರಸಾ ವಿದ್ಯಾಭ್ಯಾಸ ಕಲಿಯುತ್ತಾರೆ. ನನ್ನ ಮಗ 3 ತಿಂಗಳು ಕಲಿತಿದ್ದಾನೆ, ಮದ್ರಸಾ ಕಲಿತಿದ್ದಾನೆ, ಅಥವಾ 40 ದಿನ ಅದಕ್ಕಾಗಿ ಮೀಸಲಿಟ್ಟಿದ್ದಾನೆ, ಅದಕ್ಕೊಂದು ಸರ್ಟಿಫಿಕೇಟ್ ತಗೊಂಡು ಬರುತ್ತಾರೆ. ನಮಗೆ ಅಂತಹ ಒಂದು ಅವಸ್ಥೆಗೆ ನಾವು ತಲುಪದಿರಲು ಕಾರಣ ಶೈಖುನಾ ನೂರುಲ್ ಉಲಮಾ ಎಂಬ ಉಸ್ತಾದ್ ಕದ್ದಸುಲ್ಲಾಹು ಸಿರ್ರುಹುಲ್ ಅಜೀಜ್. ಉಮಾನ್ಯರಾದ ತಂಗಳ್ರವರು ನಮ್ಮ ವೇದಿಕೆ ಆಗಮಿಸ್ತಾ ಇದ್ದಾರೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಎಮ್ಮೆ ಉಸ್ತಾದರು ಮದ್ರಸಾ ಎಂಬ ಈ ಪ್ರಸ್ಥಾನವನ್ನು ಆವತ್ತು ಅಲ್ ಬಯಾನ್ನಲ್ಲಿ ಒಂದು ಲೇಖನ ಕೊಡದಿದ್ದರೆ ಬರೇ 19 ವರ್ಷದ ಚಿರ ಯುವಕ ಶೈಖುನಾ ಎಮ್ಮೆ ಉಸ್ತಾದರು ಅಲ್ ಬಯಾನ್ನಲ್ಲಿ ಬರೆದರು ಮದ್ರಸಾವೆಂಬ ಒಂದು ಸಂಕಲ್ಪ. ಯಾರಿಗೂ ಗೊತ್ತಿರಲಿಲ್ಲ ಮದ್ರಸಾ ಏನೆಂದು, ಯಾರಿಗೂ ಗೊತ್ತಿಲ್ಲ, ರೇಂಜ್ ಗೊತ್ತಿಲ್ಲ, ಜಮಿಯತುಲ್ ಮುಅಲ್ಲಿಮೀನ್ ಗೊತ್ತಿಲ್ಲ. ಮದ್ರಸಾ ಎಂಬ ಒಂದು ಪ್ರಸ್ಥಾನವನ್ನು ಕಟ್ಟಿ ಬೆಳೆಸಿ ಅದರ ಸಂಕಲ್ಪವನ್ನು ಈ ಜಗತ್ತಿಗೆ ಹೇಳಿಕೊಟ್ಟಂತಹ ಓರ್ವ ನಾಯಕರಾಗಿದ್ದಾರೆ ಶೈಖುನಾ ನೂರುಲ್ ಉಲಮಾ ಎಂಬ ಉಸ್ತಾದ್. ಇವತ್ತು ಸಾವಿರಾರು ಮದ್ರಸೆಗಳಿವೆ, ಲಕ್ಷಾಂತರ ಮಕ್ಕಳು ಓದುತ್ತಾ ಇದ್ದಾರೆ. ಪ್ರಥಮವಾದ ರೇಂಜ್ ವ್ಯವಸ್ಥೆಯನ್ನು ಕಟ್ಟಿದಂತಹ ವ್ಯಕ್ತಿ, ಅದರ ಅಧ್ಯಕ್ಷರಾಗಿರುವುದು ಪಯ್ಯನ್ನೂರ್ ರೇಂಜ್ ಎಂಬ ಒಂದು ದೊಡ್ಡ ಶಕ್ತಿಯನ್ನು ಬೆಳೆಸಿದಂತಹ ಅದರ ಸಾರಥಿಯು ಶೈಖುನಾ ನೂರುಲ್ ಉಲಮಾ ಎಂಬ ಉಸ್ತಾದರಾಗಿದ್ದರು. ಮದ್ರಸಾವೆಂಬ ಒಂದು ಸಂಕಲ್ಪ ಯಾರಿಗೂ ಇರಲಿಲ್ಲ. ಇವತ್ತು ಸಾವಿರಾರು ಮದ್ರಸಗಳು, ಲಕ್ಷಾಂತರ ಮಕ್ಕಳು ಓದುತ್ತಾ ಇದ್ದಾರೆ, ಸಾವಿರಾರು ಮುಅಲ್ಲಿಮ್ಗಳಿದ್ದಾರೆ. ಅಂತ ಓರ್ವ ದೊಡ್ಡ ನಾಯಕರನ್ನು ನಮಗೆ ನಷ್ಟವಾಗಿದೆ. ಅಲ್ಲಾಹುನವರ ಕಬರನ್ನು ಸ್ವರ್ಗೀಯಗೊಳಿಸಲಿ. ಸಮಯ ಪಾಲನೆ, ಸೂಕ್ಷ್ಮತೆ ಎಲ್ಲವೂ. ನಾನೊಮ್ಮೆ ಎಮ್ಮೆ ಉಸ್ತಾದರೊಂದಿಗೆ ಉಡುಪಿ ನಮ್ಮ ಡಿಕೆಎಸ್ಸಿ ಸುನ್ನಿ ಸೆಂಟರ್ ಅದರ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಉಸ್ತಾದರೊಂದಿಗೆ ನಾನು ಹೋಗಿದ್ದೆ. ಅವಾಗ ಯಾರೋ ಒಂದು 5,000 ರೂಪಾಯಿ ಎಮ್ಮೆ ಉಸ್ತಾದರ ಕೈಯಲ್ಲಿ ಬಂದು ಕೊಟ್ಟರು, ಇದು ಸಾಯಿದಿಯಾದ ಯತೀಮ್ ಖಾನಕ್ಕೆ ಅಂತ. ಹಾಗೆ ಉಸ್ತಾದ್ ಹೇಳಿದ್ರು, ಯತೀಮ್ ಖಾನ್ ಅದು ಬೇರೆ ಅಕೌಂಟ್, ಅದು ಸಾಯಿದಿಯಾದ ಅಕೌಂಟ್ ಅಲ್ಲಿ ಬರುವುದಿಲ್ಲ ಅಂತ. ಅವ್ರು ಹೇಳಿದ್ರು ಆ ಉಸ್ತಾದ್ ಕೊಟ್ರೆ ಸಾಕು ಅಂತ. ಆಗ ಉಸ್ತಾದ್ರವರು ಕೊಡುವಾಗ ಉಸ್ತಾದ್ ಹೀಗೆ 2 ಬೆರಳಿನಲ್ಲಿ ಆ ದುಡ್ಡನ್ನು ತೆಗೆದು ಆಗ್ಲೇ ಡ್ರೈವರಿಗೆ ಹಸ್ತಾಂತರಿಸಿದರು. ಇದರ ರಿಸೀಟ್ ಹೋದ ತಕ್ಷಣ ರಿಸೀಟ್ ತೆಗೆದು ಆಫೀಸಿನಲ್ಲಿ ತೆಗೆದು ಕೊಡಬೇಕು ಅಂತ. ಯಾರ ಕೈಯಿಂದಲೂ ಹಣ ಹೀಗೆ ಪಡೆದಂತಹ ಒಂದು ಉದಾಹರಣೆಯೇ ಎಮ್ಮೆ ಉಸ್ತಾದರವರ ಚರಿತ್ರೆಯಲ್ಲಿಲ್ಲ. ಸೂಕ್ಷ್ಮತೆ, ಲೆಕ್ಕಾಚಾರ ತುಂಬಾ ಅದರಲ್ಲಿ ಕಟ್ಟುನಿಟ್ಟಿನ ಬೇಡಿಕೆಯಾಗಿತ್ತು ಶೈಖುನಾ ಎಮ್ಮೆ ಉಸ್ತಾದರು. ತುಂಬಲಾರದ ನಷ್ಟವಾಗಿದೆ ಸುನ್ನಿ ಜಗತ್ತಿಗೆ. ಅಲ್ಲಾಹನು ತಾಜುಲ್ ಉಲಮಾ ಹಾಗೂ ಎಮ್ಮೆ ಉಸ್ತಾದರವರ ಕಬರನ್ನು ಸ್ವರ್ಗೀಯಗೊಳಿಸಲಿ. ನಾವು ಓದಿದ ಖತಮುಲ್ ಕುರ್ಆನ್, ತಹ್ಲೀಲ್, ಯಾಸೀನ್ ಎಲ್ಲವನ್ನು ಅವರ ಸ್ವರ್ಗಕ್ಕೆ ಅಲ್ಲಾಹು ತಲುಪಿಸಿಕೊಡಲಿ. ಅವರ ಅಪಾರವಾದ ಅನುಗ್ರಹದಿಂದ ನಮಗೆ ಇಲ್ಲಿ ಸುನ್ನತ್ ಜಮಾತಿಗೆ ಕಾರ್ಯಾಚರಿಸಲು ಅಲ್ಲಾಹನು ಹಿಮ್ಮತನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ಅದರೊಂದಿಗೆ ನನ್ನ ಪ್ರೀತಿಯ ಸಹೋದರರೇ, ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ SSFನ ಹೊಸ ಪದಾಧಿಕಾರಿಗಳು, ಹೊಸ ಸಮಿತಿಯು ಬಂದಿದೆ. 2 ವರ್ಷಗಳಲ್ಲಿ ಕರ್ನಾಟಕದ ಉದ್ದಗಲಕ್ಕೂ 30 ಜಿಲ್ಲೆಗಳಲ್ಲೂ SSF ಅನ್ನು ತಲುಪಿಸಿ SSFನ ಸಿದ್ಧಾಂತವಾದ ಅಹ್ಲುಸ್ ಸುನ್ನಾ ವಲ್ ಜಮಾತಿನ ಆದರ್ಶವನ್ನು ಎಲ್ಲರಿಗೂ ತಲುಪಿಸುವಂತಹ ಒಂದು ದೊಡ್ಡ ಪ್ರಯತ್ನಕ್ಕೆ ಹೊಸ ಸಮಿತಿ ಕೈ ಹಾಕಿಕೊಂಡಿದೆ. ನೀವೆಲ್ಲರೂ ಅದಕ್ಕಾಗಿ ಸಹಕರಿಸಬೇಕು. ಅದರೊಂದಿಗೆ ನಮ್ಮ ಸಂಸ್ಥೆಗಳು, ಹಲವಾರು ನಮ್ಮ ಸುನ್ನತ್ ಜಮಾತಿನ ಸಂಸ್ಥೆಗಳಲ್ಲಿ ಕಾರ್ಯಾಚರಿಸುತ್ತಾ ಇದೆ. ಅದರಲ್ಲೂ ಪ್ರತ್ಯೇಕವಾದಂತಹ ಒಂದು ಸಂಸ್ಥೆಯಾಗಿದೆ ಬಹುಮಾನ್ಯರಾದ ತಂಗಳ್ರವರ ನಾಯಕತ್ವ ಕೊಡುವಂತಹ ಮಲ್ಜೈನ ಕಾರ್ಯಚಟುವಟಿಕೆಗಳು. ಬರೇ ಸುನ್ನಿಗಳು ಮಾತ್ರವಲ್ಲ, ಇನ್ನಿತರ ಜನರು, ನಾವು ಆ ಜನರಲ್ ವಿಭಾಗ ಅಂತ ಹೇಳ್ತೇವೆ, ಸಾಮಾನ್ಯ ಜನರು ಅಂತ, ಕೆಲವು ಎಜುಕೇಟೆಡ್ ಅಂತ ಹೇಳ್ತೀವಿ, ವಿದ್ಯಾಭ್ಯಾಸ ಸಂಪನ್ನರು, ಅವರಿಂದಲೇ ಅಂತಹ ವ್ಯಕ್ತಿಗಳೇ ಮಲ್ಜೈನ ಕಾರ್ಯವೈಖರಿಯನ್ನು ಅವರು ಪ್ರಶಂಸಿಸುತ್ತಾರೆ. ಯಾಕೆಂದರೆ ಕ್ರೈಸ್ತ ಮಿಷನರೀಸ್ ಮಾಡುತ್ತಿರುವ ಇವತ್ತು ಉತ್ತರ ಕರ್ನಾಟಕ ಮತ್ತು ನಮ್ಮ ಮಿಡ್ಲ್ ಕರ್ನಾಟಕದಲ್ಲಿ ಮುಸಲ್ಮಾನರು
ಧಾರ್ಮಿಕವಾಗಿ ಅಧೋಗತಿಯಾಗಲು ಕಾರಣ ಇದುವೇ. ಕ್ರೈಸ್ತ ಮಿಷನರಿಗಳು ಅವರಿಗೆ ಬೇಕಾದ ಅಕ್ಕಿಗಳು, ಸಾಮಗ್ರಿಗಳು, ಅವರಿಗೆ ಬೇಕಾದಂತಹ ಹೊಟ್ಟೆಪಾಡಿಗಿರುವಂತಹ ಎಲ್ಲಾ ವಸ್ತುಗಳನ್ನು ಪೂರೈಸುವಂತಹ ಒಂದು ಪ್ರಯತ್ನ ಅವರು ಮಾಡುತ್ತಿರುವುದರಿಂದ ಮುಸಲ್ಮಾನರು ಧಾರ್ಮಿಕವಾಗಿ ತುಂಬಾ ಹಿಂದುಳಿದಿದ್ದಾರೆ. ಅಂತಹ ಮುಸಲ್ಮಾನರಿಗೆ ಈ ನಮ್ಮ ಬೆಳ್ತಂಗಡಿ ತಾಲೂಕಿನ ಕುಗ್ರಾಮದಲ್ಲಿರುವ ಹಲವು ಮುಸ್ಲಿಂ ಕುಟುಂಬಕ್ಕೆ ರೇಷನ್ ಕೊಟ್ಟು ಅವರ ಮಕ್ಕಳ ಹೊಟ್ಟೆಯನ್ನು ತುಂಬುವಂತಹ ಪ್ರಯತ್ನ ಬಹುಮಾನ್ಯರಾದ ತಂಗಳ್ರವರು ಮಾಡುತ್ತಾ ಇದ್ದಾರೆ. ನಿಜಕ್ಕೂ ಇದು ನಮಗೆ ಅಭಿಮಾನವಾಗಿದೆ, ಸುನ್ನತ್ ಜಮಾತಿಗೆ ಅಭಿಮಾನವಾಗಿದೆ. ಒಂದು ಸಮಥಿಂಗ್ ಡಿಫರೆಂಟ್ ಆಗಿ, ಒಂದು ಪ್ರತ್ಯೇಕವಾದ ಒಂದು ವ್ಯತ್ಯಸ್ತತೆಯನ್ನು ಈ ಕೆಲಸ ಕಾರ್ಯದಲ್ಲಿ ಬಹುಮಾನ್ಯರಾದ ತಂಗಳ್ರವರು ಮಾಡುತ್ತಾ ಇದ್ದಾರೆ. ಇದಕ್ಕೆ ನೀವು ಬೇಕು. ನಮ್ಮ ಬೆಳ್ತಂಗಡಿ ತಾಲೂಕಿನವರು ಮಾತ್ರವಲ್ಲ, ಎಲ್ಲಾ ನಮ್ಮ ಕರ್ನಾಟಕದ ಜನರು, ಕೇರಳದವರು ಎಲ್ಲರೂ ತಂಗಳ್ರಿಗೆ ಎಲ್ಲರೂ ಸಹಭಾಗಿಗಳಾಗಿ ಭುಜಕ್ಕೆ ಭುಜ ಕೊಟ್ಟು ಈ ಮಲ್ಜ ಅದು ಎಲ್ಲ ಅರ್ಥದಲ್ಲೂ ಇಲ್ಲಿನ ಬಡವರ ಮಲ್ಜ ಆಗಿ ಮಾರ್ಪಡಬೇಕಾಗಿದೆ. ಅಶ್ರಫುಲ್ ಖಲ್ಕ್ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದಂತಹ ಸಾಯಿ ಅಲಲ್ ಅರ್ಮಿಲತಿ ವಲ್ ಮಸಾಕೀನ್ ಕಲ್ ಮುಜಾಹಿದಿ ಫೀ ಸಬೀಲಿಲ್ಲಾಹ್, ವಿಧವೆಯರ, ಬಡವರ, ನಿರ್ಗತಿಕರ ವಿಚಾರದಲ್ಲಿ ಅಗರ್ಮಿಸಿ ದುಡಿಯುವಂತಹ ಅಸ್ಸಾಯಿ, ಅದಕ್ಕಾಗಿ ದುಡಿಯುವಂತಹ ತಂಗಳ್ರಂತಹ ಆ ಜನರ ಬಗ್ಗೆ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿರುವುದು ಕಲ್ ಮುಜಾಹಿದಿ ಫೀ ಸಬೀಲಿಲ್ಲಾಹ್, ಅಲ್ಲಾಹನ ಮಾರ್ಗದಲ್ಲಿ ಅವರು ಯೋಧರು, ಯುದ್ಧ ಮಾಡುವವರು. ಅಲ್ಲಾಹ್ ಜಿಹಾದ್ ಅಂತ ಹೇಳಿದರೆ ಏನು ಎಂದು ಯಾರಾದರೂ ಕೇಳಿದರೆ ಅದಕ್ಕೆ ಉತ್ತರ ಕೊಡಬೇಕಾಗಿರುವುದು ಇಲ್ಲಿನ ಬಡವರಿಗೆ, ನಿರ್ಗತಿಕರಿಗೆ, ವಿಧವೆಯರಿಗೆ, ಅಬಲೆಯರಿಗೆ ಆಸರೆಯಾಗುವಂತಹ ಮಲ್ಜೈನ ಆ ಕಾರ್ಯ ಚಟುವಟಿಕೆಗಳಾಗಿವೆ. ಅಲ್ಲಾಹನ ಮಾರ್ಗದಲ್ಲಿ ಯುದ್ಧ ಎಂದು ನನ್ನ ಪ್ರೀತಿಯ ಸಹೋದರರೇ, ಅಂತ ಯುದ್ಧದ ಮಾರ್ಗದಲ್ಲಿರುವಂತಹ ತಂಗಳಿಗೆ ಹಾಗೂ ಈ ಮಲ್ಜೈನ ಸಾರಥಿಗಳಿಗೆ, ಇದರ ಪದಾಧಿಕಾರಿಗಳಿಗೆ ಎಲ್ಲಾ ವಿಧ ಸಹಕಾರ ನೀವು ನೀಡಬೇಕು. ಈ ತಾಜುಲ್ ಉಲಮಾ ಅನುಸ್ಮರಣೆಗೆ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ ಪರವಾಗಿ ಹಾಗೂ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ವತಿಯಿಂದ ಎಲ್ಲಾ ವಿಧ ಶುಭಾಶಂಸೆಗಳನ್ನು ಸಲ್ಲಿಸುತ್ತಾ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಮರೆಯಲಾಗದ ನೋವನ್ನು ನೀಡಿ